ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರಿ? ಆರಾಮದಿರ ಅಂತ ತಿಳ್ಕೊತೀನಿ. ಮತ್ತು ಇವತ್ತು ನಾವು ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಎಲ್ಲಿ ಹೊಂಟೇವೆ ಅಂತಂದ್ರೆ ಕರ್ನಾಟಕದ ಸ್ಕಾಟ್ಲ್ಯಾಂಡಿಗೆ ಹೊಂಟೇವಿ. ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ಕೂರ್ಗಿಗೆ ಹೊಂಟೇವಿ. ಈಗ ಟೈಗರ್ ರಿಸರ್ವ್ನಾಗ ಒಂದು ಪ್ರಾಣಿ ಸಿಕ್ಕಿಲ್ಲ ನಮಗೆ, ಬ್ಯಾಡ್ ಲಕ್. ಆದ್ರೆ ಹಕ್ಕಿ ಬಿಕ್ಕಿ ಜನಾಂಗದವ್ರು ಸಿಕ್ಕರು ನೋಡ್ರಿ. ಅವ್ರ ಮನಿಗಳ, ಅವ್ರ ಬ್ಯಾನರ್ಗಳ ತುಂಬ್ಯಾವ. ನಿಜ ನನಗೆ ಗೊತ್ತಿರ್ಲಿಲ್ಲ, ಒಬ್ಬರೇ ಇರ್ಬೇಕಂತ ಅನ್ಕೊಂಡಿದ್ನಿ. ಆದ್ರೆ ಇವ್ರದ್ದೆಲ್ಲ ಕಳ್ದಾನ ಐತಿಲ್ಲ. ಮ್ಯಾಲ ಹತ್ತವ್ರದ ಮಾತು ಕೇಳಿದ್ರ ಒಂದೊಂದೊಂದೊಂದು ಡೈಲಾಗ್ ಬರೋದೈತಿ. ಒಂದು ಆಂಟಿ ಅಂದ್ಲು, ನೀವು ಬರುವಾಗ ನಾನು ನೆನ್ಪು ಮಾಡ್ತೀರಿ, ಅದು ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ ಎಕ್ಸ್ಪೀರಿಯನ್ಸ್ ಅಂತಂದ್ರು. ಹೋಗು ಮುಂದೆ ಮಜಾ ಐತಿ, ಬರು ಮುಂದೆ ಇನ್ನ ಮಜಾ ಐತಿ ಅಂತಂದ್ರ. ಬಾಸ್ ನೋಡ್ರಿ, ಭಾರಿ ವೈಬ್ ಐತು, ಭಾರಿ ಐತಿ. ಎಲ್ಲರೂ ಕೂಡ ಬರೋನು ಒಂದ್ಸಲ. ಹೆಂಗೈತ್ ನೋಡ್ರಿ ಪ್ರೆಸ್ಟೀಜ್ ವಿಸ್ಟಾ ಟವರ್. ಆಮೇಲೆ ಇವಾಗ ನಮ್ಮ ಓಲಾಗ ವೆಕೇಶನ್ ಮೋಡ್ನ ಹಾಕಕ್ಕೆ ಬಂದೀನಿ. ಓಲಾ ಬಗ್ಗೆ ಹೇಳ್ಬೇಕಂತಂದ್ರ ನಾಟ್ ವರ್ತ್ ಇಟ್. ಇಲ್ಲಿ ನೋಡ್ರಿ, ಕಾಣೋದೈತ ಇಲ್ಲೋ ಗೊತ್ತಿಲ್ಲ. ಡಿಸ್ಪ್ಲೇ ಒಂದೊಂದ್ಸಲ ವರ್ಕ್ ಆಗಂಗಿಲ್ಲ. ಗಾಡಿ ಚಾಲು ಐತಿ. ಇಲ್ಲಿ ನೋಡ್ರಿ, ಮುಂದೆ ಹೊಂಟೈತಿ ಗಾಡಿ, ಅದು ಡಿಸ್ಪ್ಲೇ ಆನ್ ಆಗಿಲ್ಲ. ಹಿಂಗ ಒಂದು ಸ್ವಲ್ಪ ಗ್ಲಿಚ್ ಅದಾವು. ಇಲ್ಲಿ ನೋಡ್ರಿ, ಆವಾಜ್ ಮಾಡ್ತಿತ್ತ ಅಂತಾನ. ಈಗ ಆಫ್ ಮಾಡಿ ಈಗ ಮತ್ತೆ ರಿಬೂಟ್ ಮಾಡ್ಬೇಕು. ಅದಾದ್ಮೇಲೆ ಡಿಸ್ಪ್ಲೇ ಚಾಲು ಆಕೈತಿ. ಆಮೇಲೆ ಇದ್ರ ಬಗ್ಗೆ ಹೇಳ್ಬೇಕಂತಂದ್ರ ಲುಕ್ ಚಲೋ ಐತಿ, ಎಲ್ಲ ಚಲೋ ಐತಿ. ಆದ್ರೆ ಈಗ ನೋಡಿ ಸಾಫ್ಟ್ವೇರ್ ಗ್ಲಿಚ್ ಆತ. ಮೊಬೈಲ್ ಕನೆಕ್ಟ್ ಆದ್ಮೇಲೆ ಕನೆಕ್ಟ್ ಆಗಂಗಿಲ್ಲ ಒಂದೊಂದ್ಸಲ. ಆಮೇಲೆ ಮೊಬೈಲ್ದಿಂದ ಟರ್ನ್ ಆನ್ ಮಾಡಿದ್ರೆ ಅದು ಆಗಂಗಿಲ್ಲ. ಒಂದೊಂದ್ಸಲ ಡಿಸ್ಪ್ಲೇ ವರ್ಕ್ ಆಗಂಗಿಲ್ಲ. ಹಂಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಅದಾವು. ಆಮೇಲೆ ಈಗ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಈ ಚೈನ್ ಗಾರ್ಡ್ ಇರ್ತೈತಿ. ಈ ಚೈನ್ ಗಾರ್ಡ್ ಅವ್ರು ಒಂದು ನೈಲಾನ್ ಪಾಟ್ದ ಏನೋ ಕ್ಲಿಪ್ ಟೈಪ್ ಮಾಡಿ ಹಾಕ್ಬಿಟ್ಟಾರ. 2 ಧಡ್ಕಿಗೆ ಓಪನ್ ಆಗಿಬಿಡ್ತಾವ. ಒಂದು ಓಲಾ ಸ್ಕೂಟಿಗೂ ಅದು ಉಳಿದಿಲ್ಲ. ಅದೆಲ್ಲ ಬಿಡ್ರಿ, ಮತ್ತು ಅದನ್ನೆಲ್ಲ ಹೇಳ್ಕೊಂಡು ಕುಂತ್ರೆ ನಾ ಮನ್ಸಿಗೆ ಹಾಕೀನಿ. ನಿಮ್ಮ ಆಶೀರ್ವಾದ ನನಗಿರೋದು. ನಿಮ್ಮೆಲ್ಲರಿಗೂ ನಮಸ್ಕಾರ. ಇದು ಡೀಸೆಲ್ ಮಾಡಲ್ ಐತಿ. ಭಾರಿ ಐತ್ರಿ ಗಾಡಿ. ಹೆಂಗೆ ಓಡ್ತೈತಿ ಗೊತ್ತೈತಿ. ಒಂದು ವಿಡಿಯೋ ಹಾಕೇನಿ ಇದ್ರ ಮೇಲೆ, ಚಾನಲ್ನಾಗ ಹೋಗಿ ನೋಡ್ಬೋದು. A few moments later. ಓಕೆ ಗೈಸ್, ಈಗ ಮೈಸೂರು ರೋಡಿಗೆ ಮುಟ್ಟೇವಿ. ನಮ್ಮ ತಂಗಿ ಆರ್ಯ ಅಣ್ಣ ಮತ್ತು ಅಕ್ಕ ಅಲ್ಲಿ ಕುಂತಾರೋ, ಅವ್ರ ಸಿಸ್ಟರ್ ಇಲ್ಲದಾರೋ. ಈಗ ಪ್ರೆಸೆಂಟ್ ಹೊಸ ಹೈವೇ ಮೇಲೆ, ಮೈಸೂರ್ದ ಹೊಸ ಹೈವೇ ಐತಿ. ಬೆಂಗಳೂರು ಟು ಮೈಸೂರು 2 hours ಮುಟ್ಟೋದ. ಓಕೆ ಗೈಸ್, ಈಗ ನಾವು ಇಲ್ಲಿ ಕೃಷ್ಣ ಕೆಫೆ ಅಂತ ಹೇಳಿ ಬಂದು ನಿಂತೇವಿ. ಈಗ ಚಾರ್ಜರ್ ತಗೊಂಡು ಚಾರ್ಜಿಂಗ್ ಹಚ್ಚೋಣ ಫೋನ್ ಸ್ವಲ್ಪ. ಮತ್ತು ಇಲ್ಲಿ ಬರುವಾಗ ರೋಡ್ ಮೇಲೆ ಹಕ್ಕಿ ಬಕ್ಕಿ ಜನಾಂಗದವ್ರು ಎಲ್ಲ ಇಲ್ಲೇ ಕುಡಿಯಾರ ಅನಿಸ್ತೈತಿ. ಒಂದು 500 ಮೀಟ್ರಿಗೆ ಒಬ್ಬೊಬ್ರು ಹಕ್ಕಿ ಬಕ್ಕಿ ಅಂತ ಹೇಳಿ ಹಾಕ್ಬಿಟ್ಟಾರು. ಇದ್ರಾಗ ಯಾವ್ದು ಒರಿಜಿನಲ್ಲು, ಯಾವ ಡೂಪ್ಲಿಕೇಟು ಏನಂತ ಗೊತ್ತಿಲ್ಲ. ನೋಡ್ರಿ, ಕಾಜನ್ ಎಲಿಫೆಂಟ್ ಅಂತ ತೋರ್ಸತ್ತಾರು. ಯಾವ್ದಾರ ಸಿಕ್ಕರೆ ತೋರಿಸ್ತೇನಿ, ಇಲ್ಲ ಅಂತಂದ್ರೆ ಹಕ್ಕಿ ಬಿಕ್ಕಿ ಜನಾಂಗದವ್ರಿಗೆ ತೋರಿಸ್ತೇನಿ. ತುಂಬ್ಯಾರ್ರಿ, ಈ ಪರಿ ತುಂಬ್ಯಾರ ಅಂತಂದ್ರ ಲೆಕ್ಕ ಇಲ್ಲ. ಇಲ್ಲಿ ನೋಡಿ ಹಕ್ಕಿ ಬಿಕ್ಕಿ ನೋಡ್ಬೇಕಂತ ಅನ್ಸಿದ್ದ. ಆದ್ರೆ ಇಲ್ಲಿ ಬಂದು ಹಕ್ಕಿ ಬಿಕ್ಕಿ ಬೇಡ ಅನ್ಸತೈತಿ ನನಗೆ. ಈಗ ಟೈಗರ್ ರಿಸರ್ವ್ನಾಗ ಒಂದು ಪ್ರಾಣಿ ಸಿಕ್ಕಿಲ್ಲ ನಮಗೆ, ಬ್ಯಾಡ್ ಲಕ್. ಆದ್ರೆ ಹಕ್ಕಿ ಬಿಕ್ಕಿ ಜನಾಂಗದವ್ರು ಸಿಕ್ಕರು ನೋಡ್ರಿ. ಅವ್ರ ಮನಿಗಳ, ಅವ್ರ ಬ್ಯಾನರ್ಗಳ ತುಂಬ್ಯಾವ. ನಿಜ ನನಗೆ ಗೊತ್ತಿರ್ಲಿಲ್ಲ, ಒಬ್ಬರೇ ಇರ್ಬೇಕಂತ ಅನ್ಕೊಂಡಿದ್ನಿ. ಆದ್ರೆ ಇವ್ರದ್ದೆಲ್ಲ ಕಳ್ದಾನ ಐತಿಲ್ಲ. ಈಗ ಬಂದು ಮುಟ್ಟೇವಿ. ನೀವು ನೇಚರ್ ಎಂಜಾಯ್ ಮಾಡ್ರಿ. ಬಾಯ್. ಅವಳು ಎದುರಲಿ ಬಂದರೆ ಹೃದಯ ಕುಣಿವುದು ದೇವರೇ. ಹೊಸ 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 ಥರ ಸಡಗರ ಇವಳಿರೋ ಕ್ಷಣಗಳು ಸುಮಧುರ.
ನನಸಾಗಿದೆ ಕನಸೊಂದಾಗಿದೆ ಜೀವ ಜಾರುತ್ತಿದೆ ಹಾರೋ ಆಗಿದೆ ನೂರೊಂದಾಗಿದೆ. ಹೋಮ್ ಸ್ಟೇನಾಗದೇವಿ ಈಗ. ದಾದಾ ಟಯರ್ಡ್. ವೇಟ್ ಇದೆಯಲ್ಲ ಅಲ್ಲಿ ನೋಡು. ಹೋಮ್ ಸ್ಟೇಗೆ ಹೋಗೋದು ಹಿಂಗಂತ. ನಾ ಬರೇ ರೆಸಾರ್ಟ್ ಅನ್ನತ್ತೀನಿ. ರೆಸಾರ್ಟ್ ಅಲ್ಲ, ಹೋಮ್ ಸ್ಟೇ ನೋಡೋಣ. ಆಮೇಲೆ ಅದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಬಂದಾಗ ಯೂಸ್ ಮಾಡ್ಬೋದು. ಓಕೆ ಗೈಸ್, ಮತ್ತು ನಾವು ಈಗ ಮಡಿಕೇರಿನಾಗ ಮುಟ್ಟೇವಿ ನಮ್ಮ ಹೋಮ್ ಸ್ಟೇಗೆ. ಹಿಂದೆ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ಫುಲ್ ಸರೌಂಡಿಂಗ್ ಹೆಂಗೈತೆ ಅಂತಂದ್ರೆ ಆಜು ಬಾಜು ಏನೂ ಇಲ್ಲ, ಬರೇ ಕಾಫಿ ಪ್ಲಾಂಟೇಶನ್ ಐತಿ. ಸೂಪರ್ ಐತಿ. ನಮಗೀಗ 6 ರೂಮ್ ಕೊಟ್ಟಾರ ಮ್ಯಾಲಿಂದ. ಅಲ್ಲಿಂದ ವ್ಯೂ ತೋರಿಸ್ತೇನೆ. ಎಸ್ಸಿ ನಮ್ಮ ಪೋಲೋ ಇಲ್ಲಿ ನಿಂತೈತಿ. ಅಣ್ಣ ಇಲ್ಲದನು, ಅವ್ನ ಮಗಳಿಲ್ಲದಳು ಆರ್ಯ. ಮಡಿಕೇರಿನಲ್ಲಿದ್ದು ಮಡಿಕೇರಿ ಕಾಫಿ ಎಸ್ಟೇಟಲ್ಲಿದ್ದು ಕಾಫಿ ಎಸ್ಟೇಟಲ್ಲಿ ಬೆಳೆದಿರೋ ಕಾಫಿ ಕುಡಿತಿದ್ದೀವಿ ಇವಾಗ. ನನ್ನ ಸ್ಲ್ಯಾಂಗ್ ಚೇಂಜ್ ಆಗೈತೆ ಅಂತೇಳಿ ಭಾಳ ಮಂದಿ ಕಮೆಂಟ್ ಮಾಡ್ಬೋದು. ಆದ್ರೆ ಮಸ್ತ್ ಐತಿ ಕಾಫಿ. ಕ್ಲೈಮೇಟ್ ದೋಸ್ತ ಬರ್ರೋ ಹೋಗೋಣ ಇಲ್ಲಿ ಒಂದ್ಸಲ, ಇನ್ನೊಂದ್ಸಲ ಬರೋನು ಇಲ್ಲಿ. ಭಾರಿ ವೈಬ್ ಐತು, ಭಾರಿ ಐತಿ. ಎಲ್ಲರೂ ಕೂಡ ಬರೋನು ಒಂದ್ಸಲ. ಮಸ್ತ್. ಇನ್ನೊಂದ್ಸಲ ವಿಸಿಟ್ ಮಾಡ್ತೀನಿ ಪಕ್ಕ. A few moments later. ನೋಡ್ರಿ ಇಲ್ಲಿ ಇದೆಲ್ಲ ಹಿಂಗೆ ಮಣ್ಣೆಲ್ಲ ಎದಕ್ಕೆ ಬಿದ್ದೈತಿ, ಜನ ತೆಗ್ದಿರ್ಬೇಕಂತ ಅನ್ಕೊಂಡಿರ್ತೀರಿ. ಆದ್ರೆ ಇದು ಜಂಗಲಿ ಸುವರ್ ಇರ್ತೈತಲ್ರಿ, ವೈಲ್ಡ್ ಪಿಗ್, ಅದನ್ನು ತೆಗ್ದಿರ್ತೈತದ ಅಂತ ಹೇಳತ್ತಾರ ಅವ್ರ. ಇದನ್ನ ನೋಡಿ ಅವ್ರು ಅರ್ಥ ಮಾಡ್ಕೋತಾರ ಇಲ್ಲೆಲ್ಲ ಸುವರ್ ಅದಾವ ಅಂತ ಹೇಳಿ. ಓಕೆ ಗೈಸ್, ಆರು से हाई टू द ब्लॉग. कम मतलब कुछ भी नहीं करता है, देखेगा भाग जाएगा. आप लोग नहीं भागना उसको देख के. ಏನೇನೋ ಕ್ರೇಜಿ ಥಿಂಗ್ಸ್ ಹೇಳತ್ತಾನು. ಹೋಗ್ತಾ ಹೋಗ್ತಾ ಏನೇನು ಯಾವ್ಯಾವ ಎನಿಮಲ್ಸ್ ಹೆಂಗೆ ಮಾರ್ಕ್ ಬಿಡ್ತಾವು ಅದೆಲ್ಲ ಹೇಳತ್ತಾರು. ಆಮೇಲೆ ಅಲ್ಲೊಂದು ಜಂಗ್ಲಿ ಬಫೆಲೋಸ್ ಹೋಗೋ ದಾರಿ ತೋರಿಸಿದವ. ಅವನು ಒಂದು ಪ್ರಿಕಾಷನ್ ಏನು ಹೇಳಿದ ಅಂತಂದ್ರೆ, ಅದು ಕಂಡಾಗ ಹೆದರಿ ಅಂಜಿ ಓಡೋದಲ್ಲಂತ, ಅಲ್ಲೇ ನಿಂದಿರ್ಬೇಕಂತ ಅಲ್ಗಾಡ್ಲಾರ್ದ. ತಂತಾನ ಅದು ಮುಂದೆ ಹೋಗಿ ದಾರಿ ಬಿಡ್ತೈತಂತ ನಮಗೆ ಹೋಗಕ್ಕೆ. ನೋಡ್ರಿ ಇಲ್ಲಿ ನಮ್ಮ ಹೋಮ್ ಸ್ಟೇದವ್ರದ್ದು ಪರಿಚಯದವ್ರದ್ದು ಇನ್ನೊಂದು ಎಸ್ಟೇಟ್ ಇದೆ. ಅಲ್ಲಿ ನೋಡ್ರಿ ಗುಡ್ಡದ ಮೇಲೆಲ್ಲ ಐತೆ ಮನೆಗಳು. ಇದು ನೋಡ್ರಿ ಹೋಮ್ ಸ್ಟೇದ ಎಂಟ್ರೆನ್ಸ್ ಇದೆ. ಭಾರಿ ಐತಿ. ಇಲ್ಲಿ ಒಂದು ಫಾಲ್ಸ್ ಐತಂತ. ಇಲ್ಲಿ ನೋಡ್ರಿ. ಓಕೆ, ಅಲ್ಲಿ ನೋಡ್ರಿ ಇಲ್ಲಿ ನೋಡ್ಬೋದು. लीच है क्या यहाँ पे? लीच ಸಣ್ಣದೈತಿ. ಆದ್ರೇನ ತಮ್ಮ ಸ್ವಂತ ಪ್ರಾಪರ್ಟಿನಾಗ ಇಂಥದ್ದು ಒಂದು ಸಿಕ್ಕ್ರೆ ಮತ್ತೆ ಹೆವನ್ ಅಲ್ರಿಪ್ಪ. ನೋಡಿ, ಪ್ರೈವೇಟ್ ಪ್ರಾಪರ್ಟಿನಾಗ ಸ್ವಂತ ಬೆಳೆದಿರೋ ವಾಟರ್ ಫಾಲ್ಸ್ ಅಂತಂದ್ರೆ ಎಲ್ಲೈತಿ ನೋಡ್ರಿ. ನೆಕ್ಸ್ಟ್ ಲೆವೆಲ್. ಅಲ್ಲಿ ಇಲೈಚಿ ಪ್ಲಾಂಟೇಶನ್ ಐತಿ. ಇಲೈಚಿ ಪ್ಲಾಂಟೇಶನ್ ತೋರಿಸ್ತೇನೆ ನಿಮ್ಗೆ ನೋಡ್ರಿ. ಲೆಟ್ಸ್ ಗೋ ಗೈಸ್. ಫುಲ್ ಕಂಡೈತಿ ನೀರು. ಇಲೈಚಿ ಫಾರ್ಮ್ನಾಗ ಕರ್ಕೊಂಡು ಹೊಂಟಾರ. ಇಲ್ಲಿ ನೋಡ್ರಿ, ಇದು ನೋಡ್ರಿ ಬಾಜು ನದಿ ಐತಿ. ಓಹೋ ಹೋ ಹೋ, ಇಲೈಚಿ ನೋಡ್ರಿ. ಇಲ್ಲೇ ಇಲೈಚಿ ಗಿಡಗಳಿವ. ಇದೆಲ್ಲ ಇಲೈಚಿ ಫಾರ್ಮ್ ಇದೆ. ಭಾರಿ ಐತಿ. ಆಜು ಬಾಜು ನೋಡ್ರಿ ಏನೇನು ಇಲ್ಲ. ಅಲ್ಲಿ ಫಾಲ್ಸ್ ಐತಿ, ಅಷ್ಟು ಮಸ್ತ್. ಆಮೇಲೆ ಇಲ್ಲೂ ಅವರು ವಾಟರ್ ಸಪ್ಲೈ ಇಟ್ಕೊಂಡಾರು. ಅಯ್ಯ, ಯಾವ ಪ್ಲೇಸ್ನಾಗ ಕೆಲಸ ಮಾಡ್ತಾರ ನೋಡ್ರಿ ಇಲ್ಲಿ. ಅಯ್ಯ, ಡೇಂಜರಪ್ಪ. ನಾಯಿನೇ ಐತಿ ಒಂದ. ಮಸ್ತ್ ಜಾಗಕ್ಕೆ ಕರ್ಕೊಂಡ್ಬಂದಾರು.
ಅವಳು ಎದುರಲಿ ಬಂದರೆ ಹೃದಯ ಕುಣಿವುದು ದೇವರೇ. ಹೊಸ 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 ಥರ ಸಡಗರ ಇವಳಿರೋ ಕ್ಷಣಗಳು ಸುಮಧುರ. ಕಣ್ಣೊಂದಾಗಿದೆ ಕನಸೊಂದಾಗಿದೆ ಜೀವ ಜಾರುತ್ತಿದೆ.